ಉಂಗ್ರ ಎಲ್ಲಿ ಸಿಕ್ತು ನಿಂಗೆ? ಇಲ್ಲೇ ಲಾನಲ್ಲಿ ಸಿಕ್ತು. ಹೇಳು, ಈ ಉಂಗ್ರ ಎಲ್ಲಿ ಸಿಕ್ತು ನಿಂಗೆ? ನಿಜವಾಗ್ಲೂ ಲಾನಲ್ಲಿ ಸಿಕ್ತು. ಸುಳ್ಳು ಹೇಳ್ತಿದ್ಯಾ? ಈ ವಸ್ತು ಲಾನಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹೇಳು, ಎಲ್ಲಿ ಸಿಕ್ತು ನಿಂಗೆ? ನಿಜವಾಗ್ಲೂ ಲಾನಲ್ಲೇ ಸಿಕ್ತು ಏಜೆ. ಸುಳ್ಳು ಸುಳ್ಳು ಸುಳ್ಳು. ನೋಡು, ಈ ಉಂಗ್ರ ಇದ್ರ ವಿಷಯ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಅಂದಾಜು ಇಲ್ಲ. ಎಷ್ಟು ಹಗುರವಾಗಿ ಹೇಳ್ತಿದ್ಯಾ. ನೀನು ನನ್ನ ಲೈಫಲ್ಲಿ ಬಂದಾಗಿಂದ ನನ್ನ ಅಂತರ ಮಧ್ಯೆ ಬರ್ತಾನೆ ಇದೆಯಾ. ನೀನು ಮಾಡಿರೋ ಪ್ರತಿ ವಿಷಯಕ್ಕೂ ನನಗೆ ಹೇಳೋದು ಬಂದೆ. I hate you. I hate you for my life. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಎಳ್ಳು ಬೆಲ್ಲ. ನೀನು ಅವತ್ತು ಮಾತಾಡಿದ್ದು ನೋಡಿ ನೀನು ನನಗೆ ಮೀಟ್ ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡೆ. ಆದರೆ ಇವತ್ತು ನೀನಾಗಿ ನೀನೇ ಮೀಟ್ ಆಗೋಣ ಅಂತ ಹೇಳಿದ್ಯಾ. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಸಂಕ್ರಾಂತಿ. ನಿಮ್ಮನ್ನಿಲ್ಲಿ ಕರೆಸೋದಕ್ಕೆ ಕಾರಣ ಇದೆ. ಬರೀ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ರೆ ಸಾಲದು, ಇಡೀ ಲೈಫ್ ಹ್ಯಾಪಿ ಆಗಿರೋದ್ರ ಕಡೆನೂ ಥಿಂಕ್ ಮಾಡಬೇಕಲ್ವಾ? ಅಂದರೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ನನಗೆ ಗಂಡು ನೋಡ್ತಿದ್ದಾರೆ. ಅಂದರೆ ನೀವು ನನ್ನನ್ನು ಬಿಟ್ಟು ನೋಡಿದೆ, ಪದೇ ಪದೇ ನೀವು ಕೊಡೋ ಫೇಕ್ ಪ್ರಾಮಿಸಸ್ನ ನಂಬ್ಕೊಂಡು ನನ್ನ ಕೈಲಿ ಕಾಯಕ್ಕಾಗಲ್ಲ. ಮನೆಯಲ್ಲಿ ಯಾಕೆ ಮದುವೆ ಬೇಡ ಅಂತ ಕೇಳಿದ್ರೆ ನನ್ನ ಹತ್ರ ಕೊಡೋಕೆ ಯಾವ ರೀಸನ್ನು ಇಲ್ಲ. ಅರ್ಥ ಮಾಡ್ಕೊಳ್ಳಿದೆ. ಈಗೇನು ನಾನು ಬಂದು ನಿಮ್ಮ ಅಮ್ಮನ ಹತ್ರ ಮಾತಾಡ್ಲಾ? ಯಾರು ಹೋಗಿ ಮಾತಾಡಿದ್ರು ಅಮ್ಮ ಹೇಳೋದೊಂದೇ, ಮೊದಲು ಡಿವೋರ್ಸ್ ಕೊಟ್ಟು ಬಾ ಅಂತಾನೆ ಹೇಳೋದು. ಪ್ರೋಸೆಸ್ ನಡೀತಿದೆ ಚುಕ್ಕಿ. ಎಷ್ಟು ದಿನ, ಇನ್ನು ಎಷ್ಟು ವರ್ಷ? ಕ್ಲಾರಿಟಿ ಬೇಕಲ್ವಾ ದೇವ್? ಹೋಗ್ಲಿ, ನೇರವಾಗಿ ನಿಮ್ಮ ಹೆಂಡತಿ ಹತ್ರ ಇದ್ರ ಬಗ್ಗೆ ಮಾತಾಡಿದ್ದೀರಾ? ನಿಮಗೆ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಬಿಡಿ, ನಾನೇ ಹೇಳ್ತೀನಿ. ಬೇಡ ಬೇಡ, ನೀನು ಮಾತ್ರ ಬರಬೇಡ. ಯಾಕೆ? ಅದು ಸರಿ ಹೋಗಲ್ಲ. ನಾನು ಹ್ಯಾಂಡಲ್ ಮಾಡ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡು. ತುಂಬಾ ಟೈಮ್ ಇಲ್ಲ ದೇವ್. ಅವತ್ತು ನೀವು ನಾಳೆ 9 ಗಂಟೆ ಒಳಗಡೆ ನನ್ನ ಮೀಟ್ ಆಗಲಿಲ್ಲ ಅಂದರೆ ಸಾಯ್ತೀನಿ ಅಂತ ಡೆಡ್ಲೈನ್ ಕೊಟ್ಟಿದ್ರಿ. ಇವಾಗ ನಾನು ನಿಮಗೆ ಅದೇ ಥರ ಡೆಡ್ಲೈನ್ ಕೊಡ್ತಾ ಇದ್ದೀನಿ. ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಜೊತೆ ಜೀವನ ಮಾಡ್ತೀರಾ ಅಥವಾ ನನ್ನನ್ನು ಮರೆತು ನಿಮ್ಮ ಹೆಂಡತಿ ಜೊತೆ ಜೀವನ ಮಾಡ್ತೀರಾ? ನೀವೇ ಡಿಸೈಡ್ ಮಾಡಿ ಹೇಳಿ. ನಿಮ್ಮ ಲೈಫಲ್ಲಿ ನಾನಿರಬೇಕು ಇಲ್ಲ ಅವ್ರು ಇರಬೇಕು? ಎರಡು ದೋಣಿ ಮೇಲೆ ಪ್ರಯಾಣ ಮಾಡಬೇಡಿ. ನಾನಾ ಅವರ ಅಂತ ನೀವೇ ಯೋಚನೆ ಮಾಡಿ. ಬರೋದಾದ್ರೆ ಎಲ್ಲ ರಿಲೇಶನ್ಶಿಪ್ಪು ಕಟ್ ಮಾಡ್ಕೊಂಡು ನನ್ನ ಹತ್ರ ಬನ್ನಿ. ಇಲ್ದಿದ್ರೆ ನನ್ನ ಹಿಂದೆ ಬರಬೇಡಿ, ನಾನು ನಿಮಗೆ ಸಿಗೋದು ಇಲ್ಲ. ಚುಕ್ಕಿ 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 ನಿಂತ್ಕೋ. ಚುಕ್ಕಿ ಏನ್ ರಾಮ್, ಹೆಂಡತಿ ಜೊತೆ ಹೋಗ್ಬಿಟ್ಟಿದ್ಯಾ? ಏನು ವಿಷಯ? ಆಯ್ತಾಯ್ತಾಯ್ತು, ನಾನೇನು ಕೇಳೋದಿಲ್ಲ. ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಹೇಗಿತ್ತು ದಿನ? ಲೀಲಾ, ರಾಮ್ ಯಾಕೆ ಟೆನ್ಷನಲ್ಲಿದ್ದಾನೆ? ಏನಾಯ್ತು? ನಂಗೇನು ಗೊತ್ತಿಲ್ಲ ಅಜ್ಜಿ. ಅಡ್ಡಿ ಕಣೆ ನೀನು, ಗೊತ್ತಿಲ್ಲ ಅಂತೀಯಲ್ಲ. ಅವನು ಹೆಂಡ್ತಿ ನೀನು. ಗಂಡ ಹೇಗಿದ್ದಾನೆ, ಅವನು ಬೇಜಾರಲ್ಲಿದ್ದಾನ ಖುಷಿಲಿದ್ದಾನ ಅಂತ ತಿಳ್ಕೊಬೇಡ್ವಾ? ಅವ್ರು ಖುಷಿಯಾಗೇ ಇದ್ದಾರೆ ಅಜ್ಜಿ. ಏನೋ ಅರ್ಜೆಂಟ್ ಕೆಲಸ ಬಂದಿರಬೇಕು, ಅದಕ್ಕೆ ಹೋದ್ರು. ಅಯ್ಯೋ ರಾಮ ರಾಮ, ಅರ್ಧಂಬರ್ಧ ವಿಷಯ ತಿಳ್ಕೊಂಡ್ರೆ ಹೀಗೆ. ಪೂರ್ತಿ ವಿಷಯ ತಿಳ್ಕೊಂಡ್ರೆ ಯಾವ ಗೊಂದಲನೂ ಇರಲ್ಲ. ಆಗ ಅವರೇನು, ಅವ್ರ ಮನಸ್ಸೇನು ಅಂತ ಅರ್ಥ ಆಗತ್ತೆ.
ಹೌದು ಅಜ್ಜಿ, ನೀವು ಹೇಳ್ತಿರೋದು ಕರೆಕ್ಟು. ಯಾವುದೇ ವಿಷಯ ಆಗಲಿ ನಾವು ಪೂರ್ತಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಕ್ಲಾರಿಟಿ ಸಿಗೋದು. ನಾನು ಈಗಲೇ ಆ ಕೆಲಸ ಮಾಡ್ತೀನಿ. ಹಾಗೆ ಮಾಡು. ನಾನೇ ಎದುರ್ಕೊಂಡು ಓಡೋಗಲ್ಲ. ತಪ್ಪು ಮಾಡಿದ್ರು ಅಷ್ಟೇ ಎದುರ್ಕೊಂಡು ಓಡೋಗ್ಬೇಕು. ನನಗೆ ಯಾವ ಭಯನೂ ಇಲ್ಲ. ಕೆಲವು ಸತ್ಯನ ಎಷ್ಟೇ ಮುಚ್ಚಿಡೋಕೆ ಪ್ರಯತ್ನ ಪಟ್ಟರು ಕಣ್ಗಳೇ ಎಲ್ಲ ಸತ್ಯ ಹೇಳುತ್ತೆ. ತಲ್ಲ ಹೊಟ್ಟೆ ಮಾತಾಡ್ಬೇಡ ನೀನು. ನಿನಗೆ ಯಾವತ್ತೂ ಬೇರೆಯವ್ರ ಇಮೋಷನ್ಸ್ ಅರ್ಥನೇ ಆಗಲ್ಲ ನೋಡು. ನೀನು ಬೇರೆ ವಿಚಾರದಲ್ಲಿ ನಡ್ಕೊಳ್ತಾರೆ, ಈ ವಿಚಾರದಲ್ಲಿ ನಡ್ಕೋಬೇಡ. ಇನ್ನೊಂದ್ಸತಿ ಕೇಳ್ತಾ ಇದ್ದೀನಿ, ಹೇಳು, ಆ ರಿಂಗ್ ಎಲ್ಲಿ ಸಿಕ್ತು ನಿಂಗೆ? ಹೇಳ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗೂ ನಾನು ಉತ್ತರ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಈ ರಿಂಗ್ ನೋಡಿದ ತಕ್ಷಣ ನೀವ್ಯಾಕೆ ಅಷ್ಟು ಟೆನ್ಷನ್ ಆದ್ರಿ? ಯಾಕೆ ಅಷ್ಟು ಸಲ ಪ್ರಶ್ನೆ ಮಾಡಿದ್ರಿ? ಆಫ್ಟರ್ ಒಂದು ರಿಂಗ್ ಬಗ್ಗೆ ನಿಮ್ಗೇನು ಅಷ್ಟೊಂದು ಕುತೂಹಲ? ನೋ ನೋ, ಅದೊಂದು ಆಫ್ಟರ್ ಆಲ್ ರಿಂಗ್ ಅಲ್ಲ. ಅದರ ಹಿಂದೆ ಒಂದು, ಅದೆಲ್ಲ ನಿನಗೆ ಬೇಡದೇ ಇರೋ ವಿಚಾರ. ನನಗೆ ಕೋಪ ಬರಿಸ್ಬೇಡ. ಹೇಳು, ನಿನಗೆ ಆ ರಿಂಗ್ ಎಲ್ಲಿ ಸಿಕ್ತು? ನೀವು ಈ ರೀತಿ ಟೆನ್ಷನ್ ಆಗ್ತಿರೋದು ನೋಡಿದ್ರೆ ಇದರಲ್ಲಿರೋ ವಿಷಯ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ. ಈ ರಿಂಗಿಗೂ ನಿಮಗೂ ಏನು ಸಂಬಂಧ ಇದೆ ಅಂತ ನನಗೂ ಗೊತ್ತಾಗಬೇಕು. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡೋವರೆಗೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ನಾನು ಸುಮ್ಮನೆ ಇದ್ದೀನಿ ಅಂತ ತುಂಬ ಓವರ್ ಆಗಿ ಆಗ್ತಾ ಇದ್ದ. ಇಲ್ಲಿ ಪ್ರಶ್ನೆ ಕೇಳೋ ಅಧಿಕಾರ ಇರೋದು ನನಗೆ ಮಾತ್ರ, ನಿನಗಲ್ಲ. ಲಿಮಿಟ್ಸ್ ಏನಾರ ಕ್ರಾಸ್ ಮಾಡಿದೆ ನಿಜವಾಗ್ಲೂ ಸರಿ ಇರಲ್ಲ. ಈ ರಿಂಗು ಯಾರ ಕೈಗೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಈಗ ಅದು ನಿನ್ನ ಕೈಗೆ ಸಿಕ್ಕಿದೆ ಅಂದರೆ ಅದು ಹೇಗೆ ಸಿಕ್ತು, ಇದರಿಂದ ಯಾರಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ನಾನು ಇಲ್ಲೇ ಇದ್ದೀನಿ, ರಿಂಗೂ ಇಲ್ಲೇ ಇದೆ. ನಾನೇ ನೋಡಿ ಹೋಗಲ್ಲ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಹಠ ನಿಮ್ಗಾದ್ರೆ ನನ್ನ ಹಠ ನನಗೆ. ಈ ರಿಂಗ್ ಹಿಂದೆ ಇರೋ ಸೀಕ್ರೆಟ್ ಏನಿದೆ ಅಂತ ಮೊದಲು ನೀವು ನಂಗೆ ಹೇಳಿ. ಆಮೇಲೆ ಇದರಿಂದ ಯಾರಿದ್ದಾರೆ ಅಂತ ನಾನು ಹೇಳ್ತೀನಿ. ಅಜ್ಜಿ, ಏಜವ್ರ ಮನೆಗೆ ಬಂದ್ರಾ? ಗಂಡ ಹೆಂಡತಿಬ್ರು ಈಗಷ್ಟೇ ಮನೆಗೆ ಬಂದರು. ಸರಿ, ಹಾಗಿದ್ರೆ ನಾನು ಅವ್ರನ್ನ ಮಾತಾಡ್ಸಿಲ್ಲ. ಹೋಗಿ ಮಾತಾಡಿಸಿ ಎಳ್ಳು ಬೆಲ್ಲ ಕೊಟ್ಟು ವಿಶ್ ಮಾಡ್ತೀನಿ. ಸರಿಮ್ಮ, ಹಾಗೆ ಮಾಡು. ಈಗಷ್ಟೇ ಬಂದಿದ್ದಾರೆ ಅಂದರೆ ನಾನು ಹೋದರೆ ಡಿಸ್ಟರ್ಬ್ ಆಗಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲ. ನೀ ಹೋಗಿ ಮಾತಾಡ್ಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ತಂಗಿನ ಕಂಡ್ರೆ ಎಷ್ಟು ಪ್ರೀತಿ ಅವನಿಗೆ. ಹೋಗು ಮಾತಾಡ್ಸು. ಸರಿ ಅಜ್ಜಿ. ಹೋಗ್ಲಿ ಬಿಡಿ, ನಾನೇ ಮೊದಲು ಹೇಳ್ತೀನಿ. ಈ ರಿಂಗ್ನ ನನಗೆ ಯಾರೂ ಕೊಟ್ಟಿಲ್ಲ. ನಾನು ಹಾಗೇನು ಗಾರ್ಡನಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಕಾಲ್ಗೇನೋ ಸಿಕ್ತು. ಅದು ನೋಡಿದ್ರೆ ರಿಂಗು ಚೆನ್ನಾಗಿತ್ತು, ಅದಕ್ಕೆ ಹಾಕ್ಕೊಂಡೆ. ಇದೇ ಸತ್ಯ. ಈಗ ನೀವು ಹೇಳಿ, ಈ ರಿಂಗ್ ನೋಡಿದ ತಕ್ಷಣ ನೀವೇ ಕೋಪ ಮಾಡ್ಕೊಂಡ್ರಿ? ಏನು ಹುಡುಗಾಟ ಆಡ್ತಾ ಇದೆಯಾ? ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ತಿಯಲ್ಲ. ನಿನಗೇನು ಅನ್ಸಲ್ಲ? ನಿನಗೆ ಮಾನವೀಯತೆನಿಲ್ವಾ? ಇನ್ನೊಬ್ರು ಭಾವನೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗ್ತಿರೋಂಥ ಕಲ್ಲು ಮನಸ್ಸು ನಿಂತು. Forget it. ಇದೇ ಕೊನೆ. ಇನ್ನೊಂದು ಸಲ ನನ್ನ ಜೊತೆ ಹುಡುಗಾಟ ಆಡದೆ
ಸರಿಗಿರಲ್ಲ. ಇವರು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದ್ದಾರೆ. ವಿಕ್ರಮ್ ಹೇಳಿದ್ದು ನಿಜ ಅನಿಸ್ತಿದೆ. ಆದ್ರೆ ರಿಂಗ್ನ ಯಾಕೆ ಎತ್ತಿಸಿದ್ರು? ಏನಾಯ್ತು? ನೀವು ಈ ಥರ ನಡ್ಕೊಳ್ತಿರೋದು ನೋಡಿದ್ರೆ ಇಲ್ಲೇನೋ ಇದೆ ಅಂತ ಅನಿಸ್ತಿದೆ. ರಿಂಗ್ ನೋಡಿದ ತಕ್ಷಣ ಯಾಕಷ್ಟು ಕೋಪ ಮಾಡ್ಕೋತೀರಾ? ಅದನ್ನ ಯಾಕೆ ಎಸಿದ್ರಿ? ಅದೇನ್ ಮಾಡಿತ್ತು ನಿಮ್ಗೆ? ಅದನ್ನೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ವಿಚಾರಕ್ಕೆ ಇಂಟರ್ಫಿಯರ್ ಆಗಬೇಡ ಅಂತ. ಯಾಕೆ ತಲೆ ಹಾಕ್ಬಾರ್ದು? ನಾನು ಈ ಮನೆ ಸೊಸೆ, ನಿಮ್ ಹೆಂಡತಿ. ಇಲ್ಲೇನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗೂ ಇದೆ. ಏನು ಅಧಿಕಾರದ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಮೋಸದಿಂದ ತಾಳಿ ಕಟ್ಟಿಕೊಂಡಿರೋಳು ನೀನು. ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಏನಿದೆ ನಿನಗೆ? ಈ ಮನೆ ಸೊಸೆ ನನ್ನ ಹೆಂಡತಿ ಅಂತ ನೀನು ಹೇಳ್ಕೋಬಹುದು, ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಅಂಡ್ ನಿನಗೆ ಯಾವತ್ತೂ ಆ ಸ್ಥಾನನೂ ಸಿಗಲ್ಲ. ನನಗೆ ಹೆಂಡತಿ ಆಗೋದಿರಲಿ, ಈ ಮನೆ ಕೆಲಸದೊಳಗೋ ಯೋಗ್ಯತೆನೂ ಇಲ್ಲ ನಿನಗೆ. ಅವ್ರಿಗೆ ನಿನಗಿಂತ ಬೆಟರ್ ಡಿಸಿಪ್ಲಿನ್ ಇರುತ್ತೆ, ನಿಯತ್ತಿರುತ್ತೆ. ಕರುಣೆ, ತಾಳ್ಮೆ, ಮಮತೆ, ಪ್ರೀತಿಗೆ ಇನ್ನೊಂದು ಹೆಸರೇ ಹೆಣ್ಣು ಅಂತಾರೆ. ಆದ್ರೆ ನಿನ್ನೆಲ್ಲ ಯಾವ ಗುಣಗಳು ಇಲ್ಲ. ಅದೆಲ್ಲದಕ್ಕೂ ಆಪೋಸಿಟ್ ಪದ ಅಂದ್ರೆ ನೀನು ಯಾವತ್ತೂ ನನಗೆ ಸರಿಯಾದ ಜೋಡಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ಒಂದೇ ಒಂದು ತಪ್ಪಿಗೆ ಈ ಮನೇಲಿ ಇರೋದಕ್ಕೆ ಜಾಗ ನನ್ನ ಮನಸ್ಸಲ್ಲಿ ನಿನಗೆ ಯಾವತ್ತೂ ಸ್ಥಾನ ಸಿಗಲ್ಲ. ಯಾವುದೋ ಮೂಲೆಯಲ್ಲಿ ಬಿದ್ದಿರೋ ನಿನಗೆ ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ಡೆಫಿನೆಟ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಹೆಂಡತಿ ಆಗೋ ಅರ್ಹತೆನೇ ಇಲ್ಲ. ಅಪ್ಪಿ ತಪ್ಪಿ ಆ ಜಾಗಕ್ಕೆ ಬಂದು ಕೂತಿದ್ಯಾ ಅಷ್ಟೇ. ನಾನು ಯಾವ ಕೆಲಸ ಬೇಡ ಅಂತ ಹೇಳ್ತೀನೋ ಅದನ್ನೇ ಪದೇ ಮಾಡ್ತೀಯ. ಅಂಡ್ ಇವತ್ತು ನನ್ನ ಮುಂದೆನೆ ಬಂದು ಅಧಿಕಾರದ ಬಗ್ಗೆ ಮಾತಾಡೋಷ್ಟು ಧೈರ್ಯ ಬಂದಿದೆ ನಿನಗೆ ಅಲ್ಲ? ನಾನು ಮಾಡಿದ ಮೊದಲನೇ ತಪ್ಪೇನು ಗೊತ್ತಾ? ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅನೌನ್ಸ್ ಮಾಡಿದ್ನಲ್ಲ, ದಟ್ ವಾಸ್ ಮೈ ಫಸ್ಟ್ ಮಿಸ್ಟೇಕ್. ನನ್ನ ಜೀವನದಲ್ಲಿ ನನಗೆ 1% ಗೌರವ ಕೊಡದೇ ಇರುವಂಥ ವ್ಯಕ್ತಿ ಅಂದ್ರೆ ನೀನು. ಹಾಗೆ ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ದ್ವೇಷ ಮಾಡುವಂತ ವ್ಯಕ್ತಿ ಅಂದ್ರೆ ಅದು ನೀನು. ನಿಜ ಹೇಳಬೇಕು ಅಂದ್ರೆ ನಿನಗೆ ಈ ಮನೆ ಒಳಗಲ್ಲ, ಮನೆ ಬಾಗ್ಲ ಹತ್ರ ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ಕೊನೆ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಏನಾರ ನಿನ್ನ ಲಿಮಿಟ್ ಮೀರದೆ ನೀನು ನಾನು ಮನುಷ್ಯ ಆಗಿರಲ್ಲ. ಔಟ್ ಔಟ್ ಲೀಲಾ ಅವರೇ, ಹೇ, ನೀವ್ ಯಾವಾಗ ಬಂದ್ರಿ? ಹ್ಯಾಪಿ ಸಂಕ್ರಾಂತಿ. ಮನ್ಸಲ್ಲ ಅಷ್ಟು ನೋವಿದ್ರು ಹೇಗೆ ನನ್ನತ್ತ ವಿಶ್ ಮಾಡ್ತೀರಿ? ನೋವಾ? ನನ್ಗ ಆ ಥರ ಏನಿಲ್ಲಪ್ಪ, ನಾನು ಖುಷಿಯಾಗೇ ಇದ್ದೀನಿ. ಸುಳ್ಳು ಹೇಳ್ಬೇಡಿ, ನನಗೆಲ್ಲ ಗೊತ್ತಾಗತ್ತೆ. ಏಜೇನೋ ಬೈದ್ ಹಾಗಿತ್ತು. ಏಜೇನಾ ಬೈಯೋದಾ? ಛೇ, ಹಾಗೇನಿಲ್ಲ. ಅವ್ರು ನನಗೆ ಬೈಯೋದೇ ಇಲ್ಲ. ನಾನು ಏನಾದ್ರು ತಪ್ಪು ಮಾಡಿದ್ರೆ ಪುಟ್ಟ ಮಗುಗೆ ಹೇಳ್ದಾಗ ಹೇಳ್ಕೊಡ್ತಾರೆ. ಅವರಷ್ಟು ಒಳ್ಳೆಯವರು. ನೀವು ಗಂಡನ ವಹಿಸ್ಕೊಳ್ಳೋದಕ್ಕೆ ಖುಷಿ ಪಡಬೇಕಾ ಅಥವಾ ನಿಮ್ಮ ಒಳ್ಳೆ ಮನಸ್ಸು ಏಜೆಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ? ಒಂದು ಗೊತ್ತಾಗ್ತಿಲ್ಲ ನನಗೆ. ಏಜೆ ನಿಮಗೆ ಬೈದಿದ್ದೆಲ್ಲ ನಾನು ಕೇಳಿಸ್ಕೊಂಡೆ.
ಅವ್ರು ನಿಮ್ಮನ್ನ ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ, ಅವ್ರಿಗೆ ತಕ್ಕನಾದ ಹೆಂಡತಿ ಅಲ್ಲ ಅಂತೆಲ್ಲ ಅನ್ಬಾರ್ದಿತ್ತು. ಅದೆಷ್ಟು ಕೋಪ ಅವರಿಗೆ. ಛೇ ಏಜೆ ಹಾಗೆಲ್ಲ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ, ಯಾರಿಗೂ ಬೈಯೋದು ಇಲ್ಲ. ನಾನೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಬೈದಿರ್ತಾರೆ. ಆದರೆ ಏನು ತಪ್ಪು ಅಂತ ನನಗೆ ಗೊತ್ತಾಗಿಲ್ಲ ಅಷ್ಟೇ. ಎಷ್ಟು ವಹಿಸ್ಕೊಳ್ತಾರೆ. ನಿಜ ನಿಜ ಏಜೆ ಇಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರು. ಅವರು ಮಿಸ್ಟರ್ ಪರ್ಫೆಕ್ಟು, ನಾನು ಎಲ್ಲದರಲ್ಲೂ ಎಡವಟ್ಟು. ಈಗಿದೆಲ್ಲ ಕಾಮನ್ ಅಲ್ವಾ? ಏನೋ ನಾನು ತಪ್ಪು ಮಾಡಿದೆ ಅಂತ 2 ಮಾತು ಬೈದಿರ್ತಾರೆ, ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡ್ರೆ ನಾನು ಕಲಿಯೋದು ಯಾವಾಗ? ಗಾದೆನೇ ಇದೆಯಲ್ಲ, ಬೈಯೋರು ಬದುಕಕ್ಕೆ ಹೇಳ್ಕೊಡ್ತಾರೆ ಅಂತ. ಇಷ್ಟಕ್ಕೂ ಅವ್ರು ಹೇಳಿದ ಸರಿಯಾಗೇ ಇದೆ. ನಾನು ಈ ಮನೆಗೆ ತಕ್ಕನಾದ ಸೊಸೆ ಅಲ್ಲ. ನೋಡಿ ನೋಡಿ, ಅವ್ರು ಇಷ್ಟೆಲ್ಲ ಬೈದ್ರು ನೀವು ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ನೀವು ಏಜೆಗೆ ತಕ್ಕನಾದ ಹೆಂಡತಿ. ಬಂದವ್ರ ಮುಂದೆ ಮನೆ ಗೌರವನ ಕಾಪಾಡ್ತಿದ್ದೀರಾ ಅಂದರೆ ಈ ಮನೆಗೆ ತಕ್ಕನಾದ ಸೊಸೆ ಅಂತಲೇ ಅರ್ಥ. ಆದರೆ ಈ ವಿಷಯ ನಿಮಗೂ ಅರ್ಥ ಆಗ್ತಿಲ್ಲ, ಏಜೆಗೂ ಅರ್ಥ ಆಗ್ತಿಲ್ಲ. ಇದನ್ನ ಈಗಲೇ ಅರ್ಥ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಂದರೆ ಏನಿಲ್ಲ, ನಾನು ಹೋಗಿ ಏಜೆ ಹತ್ರ ಮಾತಾಡ್ತೀನಿ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಈ ಪ್ರಪಂಚದಲ್ಲಿ ನಾನು ಅತಿ ಹೆಚ್ಚು ದ್ವೇಷ ಮಾಡುವಂತ ವ್ಯಕ್ತಿ ಅಂದ್ರೆ ಅದು ನೀನು. ಇನ್ನೊಂದು ಸಲ ಏನಾದ ನಿನ್ನ ಲಿಮಿಟ್ ಮೀರಿದೆ ನೀನು ನನ್ನ ಮನುಷ್ಯ ಆಗಿಲ್ಲ. ಔಟ್ ಔಟ್ ಏಜೆ, ಪವಿತ್ರ ಬಾಮ್ಮ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಎಳ್ಳು ಬೆಲ್ಲ ಕೊಟ್ಟು ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಇದೆಲ್ಲ ಯಾಕಮ್ಮ? ಎಷ್ಟು ಸತಿ ಹೇಳಿದ್ರು ಕೇಳೋದೇ ಇಲ್ಲ ನೀನು. ನೀವು ನನಗೆ ಅಣ್ಣನಿಗಿಂತ ಹೆಚ್ಚು, ಹಾಗಾಗಿ ನನಗೆ ನಿಮ್ಮ ಆಶೀರ್ವಾದ ತುಂಬ ಮುಖ್ಯ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಲೀಲಾ ಅವ್ರನ್ನ ನೋಡಿದ್ರೇನೆ ಬೇಜಾರಾಗುತ್ತೆ. ಲೀಲಾ ಅವ್ರ ಜೊತೆ ಏನು ಪ್ರಾಬ್ಲಮ್ ಅಂತ ಹೇಗೆ ಕೇಳೋದು? ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ದೇವಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಆಗಲಿ, ಅವರಿಬ್ರು ಜೀವನನ ಸರಿ ಮಾಡಲೇಬೇಕು. ಕೇಳೇ ಬಿಡ್ತೀನಿ. ನಿನ್ನ ಗಂಡ ಹೇಗಿದ್ದಾನೆ? ಮನೇಲೆಲ್ಲ ಸರಿ ಇದೆ ತಾನೆ? ಹಾಂ, ಬೇರೆ ಏನೂ ಪ್ರಾಬ್ಲಮ್ ಇಲ್ಲಲ್ಲ? ಅಲ್ಲೇನೂ ಪ್ರಾಬ್ಲಮ್ ಇಲ್ಲ, ಆದರೆ ಪ್ರಾಬ್ಲಮ್ ಇರೋದು ಇಲ್ಲಿ. ವಾಟ್ ಡು ಯು ಮೀನ್?